ನಮಸ್ಕಾರ, ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನಾನು ಮಿಯಾ ಖಾನ್ ಪಠಾಣ್. ಇವತ್ತಿನ ವಿಶೇಷವಾದ ಸುದ್ದಿ ಬರ್ರಿ ನೋಡೋಣ. ಹೆಸರು ಹೇಳ್ರಿ. ಫಕೀರಪ್ಪ ಸಕ್ರೇನವರು. ಮುಂದೆ ಹೇಳ್ರಿ. ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ನಿಮಿತ್ತವಾಗಿ ಇವತ್ತು ಎಂಪಿಬಳಿಯಲ್ಲಿ ಪ್ರಚಾರವನ್ನು ಮನೆಯಾಗಿ ಹಮ್ಮಿಕೊಂಡಿದ್ದು, ಇವತ್ತು ಈ ಫ್ಯಾಕ್ಟ್ರಿ ಉಳಿವಿಗಾಗಿ ನಾವು ಎಲ್ಲ ಈ ಒಂದು ಪ್ರಚಾರವನ್ನು ಕೈಗೊಂಡಿದ್ದೇವೆ. ಇವತ್ತು ಇದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಇಡೀ ನಮ್ಮ ರಾಜ್ಯದಾಗ ಪ್ರಥಮ ಸ್ಥಾನ ಪಡೆದಂಥ ಫ್ಯಾಕ್ಟ್ರಿ. ಇವತ್ತಿದು ನಮ್ಮ ಹಿರಿಯರ ಚಕಡಿಲೇನು ಹೊತ್ಕೊಂಡು ಹೋಗಿ ಬೆಳೆಸಿದಂಥ ಫ್ಯಾಕ್ಟ್ರಿ ಐತಿ. ಈ ಫ್ಯಾಕ್ಟ್ರಿ ಇವತ್ತಿಗೆ 55-60 ವರ್ಷ ಸಮೀಪ ಆಯಿತು. ಇವತ್ತಿನ ಈ ನಮ್ಮ ಸುತ್ತಮುತ್ತ ಭಾಗದಾಗ ನಾವು ಏನಾರ ದುಡ್ಡು ಕಂಡಿದ್ದಾದ್ರೆ ಇದರ ಫ್ಯಾಕ್ಟ್ರಿಯಿಂದನೂ ನಾವು ದುಡ್ಡು ಕಂಡಿದ್ದೆವು. ಇವತ್ತು ಈ ಫ್ಯಾಕ್ಟ್ರಿಗೆ ಏನೋ ಯಾರು ಕಂಡಿರ್ತೇನೋ, ಬಟ್ ಅವಾಗಿಂದ ನಮ್ಮ ಫ್ಯಾಕ್ಟ್ರಿ ಭಾಳ ವಿಮುಖರಾಗಿ ಬರೋದೈತಿ. ಅದಕ್ಕೆ ಇವತ್ತು ಈ ಫ್ಯಾಕ್ಟ್ರಿಯನ್ನು ಉಳಿಸೋಕ್ಕೆ ನಮ್ಮ ಕ್ಷೇತ್ರದ ಬಾಬಾ ಸಾಹೇಬ್ ಪಾಟೀಲರು ಹಾಗೂ ಖಾನಾಪುರ ಕ್ಷೇತ್ರದ ಅಲಿಗೇಕರ್ ಅವರು ಹಾಗೂ ಮತ್ತು ಜಗರಾಜ್ ಹಿಟ್ಟೋಳಿ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಕೂತ್ಕೊಂಡ ಈ ಫ್ಯಾಕ್ಟ್ರಿಯನ್ನು ಇವತ್ತಿದ ಮುಳಿದು ಹೋಗಿ ಕೈ ಬಿಡಬಾರ್ದಪ್ಪ ಅನ್ನೋ ಉದ್ದೇಶಕ್ಕೆ ಇದರ ಫ್ಯಾಕ್ಟ್ರಿ ನಾವು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡ ನಮ್ಮ ಎಲ್ಲ ಜನರನ್ನ ಕ್ಯಾಂಡಿಡೇಟ್ಗಳು ಕರೆದ ಚಲೋ ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕಿದಾರು. ಅದಕ್ಕೆ ಈ ಫ್ಯಾಕ್ಟ್ರಿ ಒಳಗೆ ನಮ್ಗೆ ಏನಪ್ಪ ಬೇಕಾಗಿತ್ತು ಅಂದರೆ ಇವತ್ತು ಈ ಫ್ಯಾಕ್ಟ್ರಿ ಉಳಿಬೇಕಾಗಿತ್ತು. ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ನಮ್ಗೆ ಸರಿಯಾಗಿ ರೀತಿ ರೈತರಿಗೆ ಬಿಲ್ಲ ಗ್ಯಾಂಗ ಸಿಗೋದಕ್ಕೆ ಕೃಷಿ ಕಡಿಮೆ ಹಾಕೋಂತ ಬಂತ ಬರ ಅಂತಂದ್ರೆ ಈ ಫ್ಯಾಕ್ಟ್ರಿ ಪರಿಸ್ಥಿತಿ ಏನಾಗ್ತದೆ ಮುಂದೆ ಹಿಂಗೆ ಬಿಟ್ರೆ ಮುಂದಿನ ದಿನಮಾನದ ಇದಾಗಿ ಹಾಳಾಕತ್ತೆ ಅನ್ನೋ ಉದ್ದೇಶ ಇಟ್ಕೊಂಡ ಅವ್ರು ಅಪ್ಪತ್ತು ಬಂದವರಾಗೆ ಈ ಫ್ಯಾಕ್ಟ್ರಿ ಮ್ಯಾಗ ಹೊರಗೆ ತೋರಿಕಾರ ಈ ಫ್ಯಾಕ್ಟ್ರಿ ಉಳಿಸ್ಲಿಕ್ಕೆ ಅವ್ರು 3 ಮಂದಿ ಶ್ರಮ ಪಟ್ಟರು. ಇದ್ರ ಉಸ್ತುವಾರಿಯಾಗಿ ನಮ್ಮ ಹೆಬ್ಬಾಳ್ಕರ್ ಬಾಯಿ ಅವರು ಇದಕ್ಕೆಲ್ಲ ಸಪೋರ್ಟ್ ಮಾಡತ್ತಾರು. ಅದಕ್ಕೆ ನಾ ಇಡೀ ನಮ್ಮ ಈ ಫ್ಯಾಕ್ಟ್ರಿ ಸೇರಿದವರಿಗೆ ರೈತ ಬಂಧುಗಳಿಗೆ ಏನು ತಿಳಿಸ್ತಾನಂದ್ರೆ ಈ ಮೂಲಕ ಈ ಫ್ಯಾಕ್ಟ್ರಿ ನಾವು ಈ ಸರ್ತಿ ಚೈನ್ ಸಪೋರ್ಟ್ ಮಾಡಿ ಆಯಿಸ್ತಂದ್ರೆ ಮುಂದಿನ ದಿನಮಾನದಾಗ ನಾವು ಹೆಂಗೆ ಈ ಫ್ಯಾಕ್ಟ್ರಿಯಿಂದ ಬೆಳೆಯಿದ್ವಿ. ಈಗ ನಮ್ಮ ಚಾನಲ್ನ ನಾವು ಸಮೀಕ್ಷೆ ಮಾಡ್ಯವ್ರು ಸರ್. ಇದೊಂದು ವಿಶೇಷವಾದ ನಮ್ಗೆ ಕಿತ್ತೂರು ನಾಡೊಳಗೆ ಕಿತ್ತೂರು ಚೆನ್ನಮ್ಮ ಹುಟ್ಟಿದಂಥ ಒಂದು ಇದ್ರೊಳಗೆ ನೀವು ಜಾತ್ಯಾತೀವಾಗಿ ಏನು ಮಾಡತ್ತಿರಲ್ಲ, ಅದೊಂದು ಭಾಳ ಖುಷಿ ಆಗೈತೆ ನಮ್ಗೆ. ಇದೇ ರೀತಿ ನೀವು ಮುಂದೆ ನಡೆಸ್ಕೊಂತ ಹೋಗ್ಬೇಕಲ್ಲ. ಮುಂದೆ ಈ ನೋಡ್ರಿ ಫ್ಯಾಕ್ಟ್ರಿ ರಾಜಕಾರಣ ಒಳಗೆ ಇದ್ರೊಳಗೆ ರಾಜಕಾರಣ ಹಾಕೋದಿಲ್ಲ, ಪ್ರತಿ ರೈತರ ಆಸ್ತಿ ಐತಿ ಅದು. ಅದಕ್ಕೆ ನಾವು ಇದ್ರಾಗ ಜಾತ್ಯಾತೀತ ಒಟ್ಟ ಮಾಡೋದಿಲ್ಲ. ಯಾರೇ ಇರಲಿ ಅವ್ರ ಈ ಫ್ಯಾಕ್ಟ್ರಿ ಒಳಗೆ ತೊಗೊಂಡ ಯಾವುದೋ ವಿಷಯ ನೀವು ಈಗ ಹೇಳ್ತೀರಿ, ನಾಳೆ ಅಧಿಕಾರಿಗಳು ಬಂದಾಗ ನೀವು ಒಳ್ಳೆ ಬಿಟ್ರ ರೈತರಿಗೆ ಪಟ್ಟು ಬೆಳೆದತ್ತಲ್ಲ. ಅವಾಗ ಎಲ್ಲ ರೈತರು ನಮ್ಮವ್ರನ್ನ, ನೀವು ನಮ್ಮವ್ರ, ಅವರು ಎಲ್ಲರೂ ನಮ್ಮ ಹಿಂದೆ. ನೀವು ಬದಲು ಮಾಡಿದಾರ ಪೆಟ್ಟು ಬೆಳೆದು ಯಾರಿಗೆ? ಈಗ ನೀವೆಲ್ಲ ಕೂಡಿ ಮಾಡತ್ತೀರಿ. ಈಗ ಒಳ್ಳೆ ಕೆಲಸ ಅದ. ಈ ತರ ನೀವು ಮುಂದೆ ನಡೆಸ್ಕೊಂತ ಹೋಗ್ಬೇಕಲ್ಲ. ಈ ತರ ನಡ್ಸ್ಬೇಕು. ಬಂಡಾಮ ಸಾಕ್ಷಿಯಾಗಿ ಅಣ್ಣಿ ಮಾಡಿದೆವು ನಾವು. ಈ ಫ್ಯಾಕ್ಟ್ರಿ ವಿಷಯದೊಳಗೆ ಯಾವ್ದಾ ತಾರತಮ್ಯ ಒಟ್ಟ ಮಾಡೋದಿಲ್ಲ, ಅಂತ ಪರಿಸ್ಥಿತಿ ಬಂದು ಬಿಡುದಿಲ್ಲ. ನಾವು ಅಡುಗಿನ ರಾಜಕಾರಣ ಬೇರೆ, ಫ್ಯಾಕ್ಟ್ರಿ ವಿಷಯದಾಗ ರಾಜಕಾರಣ ಬೇರೆ. ಆ ಉದ್ದೇಶದಿಂದ ಇಟ್ಕೊಂಡ ನಾವು ಪ್ರತಿಯೊಬ್ಬರು ತಗೊಂಡು ಈ ಕೆಲಸ ಮಾಡ್ಕೊಂತ ತಿಂತಿದ್ದೆವು. ಇದು ಸತ್ಸಿದ್ಧ. ನಾವು ಇದ್ರ ಮ್ಯಾಗ ಎಲ್ಲರೂ ಬಂಡಾಮ ಮ್ಯಾಗ ಅಣ್ಣಿ ಮಾಡಿ ಹೇಳಿದವ್ರು. ನಾವು ಫ್ಯಾಕ್ಟ್ರಿ ವಿಷಯ ಬಂದಾಗ ಯಾವ್ದಾ ತಾರತಮ್ಯ ಮಾಡೋದಿಲ್ಲ. ನಾವು ಬಿಲ್ ಕೊಡೋದು ಇಟ್ಕೊಂಡ ಸಕ್ರೆ ಕೊಡೋದು, ಕಬ್ಬು ಹಚ್ಕೋದು, ಗ್ಯಾಂಗ್ ಕೊಡೋದು, ಅದನ್ನ ಮುಲಾಜಿಲ್ದ ನಮ್ಗೆ ಬಂದು ಬೇಕಾದ ಕೇಳಿ ಇದು ನೀವು ಬೇಕಾದಾಗ ಕೇಳಿರು ಮತ್ತೆ ಹೊಳ್ಳಿ ಒಂದು ಉತ್ತರ ಕೊಡ್ತೇವೆ ನಾವು. ಇದಕ್ಕೆ ಇದನ್ನ ಹೊಳ್ಳಿ ನೀವು ಹೆಂಗ್ಯಾಕೆ ಮಾಡತ್ತಾರ ಅಂತ ಕೇಳ್ದಂಗೆ ನಡ್ಕೋತವ್ರು ನಾವು. ಎಂಕೆ ಹೋಬಳಿಯಲ್ಲಿ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಚಾರಾರ್ಥವಾಗಿ ಇವತ್ತು ನಾವು ಎಲ್ಲ ಕ್ಯಾಂಡಿಡೇಟ್ಗಳು ಮತ್ತು ನಮ್ಮ ಎಲ್ಲ ರೈತ ಬಾಂಧವರು ಕೂಡ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಈ ಎಂಕೆ ಹೋಬಳಿ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಸಂದರ್ಭದೊಳಗೆ ಅನೇಕ ರೀತಿಯಾದಂಥ ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೋ. ಯಾವುದೇ ಒಂದು ಟೀಕೆ ಟಿಪ್ಪಣಿಗಳನ್ನು ನೀವು ತಲೆಗೆ ಹಾಕೋದ್ಲೆ ಚಂದ್ರಾಜನ ಹಟ್ಟಿಹೊಳಿ ಅವರು ಮತ್ತು ಬಾಬಾ ಸಾಹೇಬನ ಪಾಟೀಲ್ರವರು ಹಾಗೂ ಖಾನಾಪುರದ ಅಲಿಗೇಕರ್ ಸಾಹೇಬರು ಇವ್ರ ಮ್ಯಾಗ ವಿಶ್ವಾಸವನ್ನು ಇಟ್ಟ ತಾವೆಲ್ಲರೂ ನಮ್ಮ 15 ಮಂದಿ ಮತದಾರರಿಗೆ ಒಂದು ಮತಗಳನ್ನು ಹಾಕಿ ಕೊಟ್ಟ ನಮ್ಮನ್ನು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡಲು ಅನುಕೂಲ ಮಾಡಿಕೊಡ್ಬೇಕು. ಯಾಕಪ್ಪ ಅಂತಂದ್ರೆ ಈ ಒಂದು ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಈ ಭಾಗದ ಒಂದು ಅನ್ನದಾತವಾಗಿ ಅನೇಕ ವರ್ಷಗಳ ಕಾಲ ತನ್ನ ಕೆಲಸವನ್ನು ಮಾಡೈತಿ. ಅದಕ್ಕೆ ಈ ಅನ್ನವನ್ನು ಕೊಡುವಂಥ ಒಂದು ತಾಯಿಯನ್ನು ನಾವು ಇವತ್ತು ಉಳಿಸ್ಕೋಬೇಕಾಗೈತಿ. ಅದ್ರ ಸಂಬಂಧ ಎಲ್ಲ ಹಿರಿಯರು ಮತ್ತು ನಮ್ಮ ನಾಯಕರು ಕೂಡ್ಕೊಂಡು ಈ ಒಂದು ಉಳಿವಿಗಾಗಿ ತಮ್ಮ ಎಲ್ಲ ಶಕ್ತಿಯನ್ನು ಹಾಕ್ತಾವಂತ ನಮ್ಗೆಲ್ಲರಿಗೂ ಮಾತು ಕೊಟ್ಟಾರ. ಮತ್ತು ಈಗಾಗಲೇ ನಮ್ಮ ಚಂದ್ರಾಜನ ಹಟ್ಟಿಹೊಳಿ ಅವರು ಸುಮಾರು 300 ಗ್ಯಾಂಗ್ಗಳನ್ನು ಈ ಫ್ಯಾಕ್ಟ್ರಿಗೆ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ಈಗಾಗಲೇ ಅವರು ನಮ್ಮ ಫ್ಯಾಕ್ಟ್ರಿಗೆ ಹಣದ ಸಹಾಯವನ್ನು ಮಾಡಿದರು. ಅದಕ್ಕೆ ಈ ಒಂದು ಫ್ಯಾಕ್ಟ್ರಿಯನ್ನು ಉಳಿಸಬೇಕಾದ್ರೆ ನಮ್ಮ